ಬಿತ್ತನೆ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ಅಂದ್ಬಿಟ್ಟು ಒಂದು ಕಾಯಲ್ಲಿ ಒಂದೇ ಒಂದು ಬೀಜ ಬಿಡ್ತೈತೆ ಕಣ್ರಿ. ಹಾಗೆ ಫ್ರೆಂಡ್ಸ್, ತುಂಬ ಜನಕ್ಕೆ ಗೊತ್ತಿಲ್ಲ ಏನಂದರೆ ಬೇಸಾಯ ದೊಡ್ಡದಾಗಿ ತಗೊಂಬರ್ತೀವಿ. ಈ ಥರ ಡ್ರಿಪ್ ಬೇಸಾಯ ಒಂದು ಕಡ್ಡಿ ಎತ್ಕೊಂಡು ಅಲ್ಲಾಡಿಸ್ಕೊಡ್ತೀವಿ. ಆ ಥರ ಮಾಡಬಾರ್ದು, ಈ ಥರ ಕೈ ಹಾಕಬೇಕು. ಯಾಕೆ ಗೊತ್ತಾ, ಬೇಸಾಯ ಒರಿಜಿನಲ್ ಇದ್ದರೆ ನೀರು ಬಂದು ಐಸ್ ವಾಟರ್ ಆದಂಗೆ ಆಗ್ಬಿಡ್ತೈತೆ, ಫುಲ್ಲು ಕೋಲ್ಡ್ ಆಗ್ಬಿಡ್ತೈತೆ. ಅದೇ ನಾನು ಡೂಪ್ಲಿಕೇಟ್ ಇದ್ದರೆ ಬೆಚ್ಚಗಿರ್ತೈತೆ. ಅದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಇದು ಡೂಪ್ಲಿಕೇಟಾ ಅಥವಾ ಒರಿಜಿನಲ್ಲ ಅಂತ. ನಿಂಗೆ ಕಾಫಿ ಟೀ ಎಲ್ಲ ಕುಡಿಯೋವಾಗ ಯಾವಾಗ ಬಿಸ್ಕೆಟ್ ತಿಂತಾರೆ? ಏನೋ ಬೆಳಗ್ಗೆ ಒಂದು ಟೈಮ್ ತಿಂದಿದ್ಯಲ್ಲ, ಇನ್ನೇನ ಯಾವಾಗ ತಿಂತಾರೆ ನಿನ್ಕ? ಅಂದರೆ ನೋಡಿ, ನಮ್ಮಮ್ಮ ಹೋಗಿದ್ದಕ್ಕೆ ಎಲ್ಗೋ ಹೋಗ್ತಾವಳಿ ಅಮ್ಮ ಅಂದ್ಬಿಟ್ಟು ಅವನು ಹಿಂದೆ ಹೋಗ್ತಾವನು. ಅದಕ್ಕೆ ಕಣ್ರಿ, ನಾಯಿಗಳನ್ನ ಸಾಕಬೇಕು, ನಿಯತ್ತು ಜಾಸ್ತಿ, ಪ್ರಾಣಕ್ಕೆ ಪ್ರಾಣ ಕೊಡ್ತಾವೆ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ಸಮಯ ಆಗಿದೆ 7:15 ಆಗಿದೆ ಕಣ್ರಿ. ಬೆಳಗ್ಗೆನೋ ತೋಟಕ್ಕೆ ಬಂದ್ರಿ, ಅದ್ರ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಈಗ ಸಮಯ ಬಂದು 7:15 ಆಗಿದೆ. ಇವಾಗ ಸದ್ಯಕ್ಕೆ ಏನಪ್ಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಕಾಯಿ ಬಿಡಿಸ್ಬಿಟ್ಟು ಇವತ್ತು ತೊಂಡೆಕಾಯಿ ಇಲ್ಲೇ ಹಾಲ್ಟಿಕ್ಕೊಬೇಕೆ ಹೊರ್ತು ಯಾವುದೇ ರೀತಿಯಾಗಿ ಮಾರ್ಕೆಟ್ ಕಳ್ಸೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಬಂದು ಶನಿವಾರ, ಹಾಗಾಗಿ ಇವತ್ತು ಇಲ್ಲೇ ಹಾಲ್ಟು. ಮತ್ತು ನಾಳೆ ಸಂಡೇ ಕಳಿಸ್ಕೊಡೋಣ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೊಟೀನು ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನು? ನೀವು ಮಾಡೋ ಒಂದು ನೀವು ಲೈಕ್ ಮಾಡಿದ್ರೆ ನಮ್ಮಂಥ ಹಳ್ಳಿ ಹುಡುಗರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಒಬ್ಬನೇ ಅಲ್ಲ, ಸುಮಾರು ಜನ ಇವಾಗ ಯೂಟ್ಯೂಬರ್ಸ್ ಆಗಿದ್ದಾರೆ, ರೈತರು, ಮತ್ತು ಪ್ರತಿಯೊಂದು ಕೂಡ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಇವಾಗ ಸದ್ಯಕ್ಕೆ ಬಂದು ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಆ ಸಾಲ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ, ಈ ಸಾಲ ಬಂದು ನಾನು ಬಿಡಿಸ್ತಾ ಇದ್ದೀನಿ. ಬೆಳಗಿಂದ ಬಂದು ಇಷ್ಟು ಕಾಯಿ ಬಿಡಿಸಿದ್ದೀನಿ. ಬೆಳಗಿಂದ ಬಂದು ಕಾಯಿ ಅಷ್ಟು ಬಿಡಿಸಿದ್ದೀವಿ ಕಣ್ರಿ. ಅಲ್ಲೊಂದು ಕೊರ್ರೆ ಮತ್ತು ಇಲ್ಲೊಂದು ಕೊರ್ರೆ ಇದೆ. ಈಗ ಸಮಯ ಬಂದು 8:30. ನಮ್ಮಮ್ಮ ಟೀ ಎತ್ಕೊಬರೋಣ ಅಂತ ಹೋಗ್ತಾ ಇದ್ದಾರೆ ಮಿಷಿನ್ ಮನೆ ಹತ್ರಕ್ಕೆ. ಟೀ ಕೊಡ್ದ್ಬಿಟ್ಟು ಮತ್ತೆ ಕೆಲಸ ಶುರು ಮಾಡೋಣ. ಯಜ್ಮೆ ನೀನು ಎಲ್ಕೋತಾರದ ಅಂದರೆ ನೋಡಿ, ನಮ್ಮಮ್ಮ ಹೋಗಿದ್ದಕ್ಕೆ ಎಲ್ಗೋ ಹೋಗ್ತಾವಳಿ ಅಮ್ಮ ಅಂದ್ಬಿಟ್ಟು ಅವನು ಹಿಂದೆ ಹೋಗ್ತಾವನು. ಅದಕ್ಕೆ ಕಣ್ರಿ, ನಾಯಿಗಳನ್ನ ಸಾಕಬೇಕು, ನಿಯತ್ತು ಜಾಸ್ತಿ, ಪ್ರಾಣಕ್ಕೆ ಪ್ರಾಣ ಕೊಡ್ತಾವೆ. ಸ್ವಲ್ಪ ಬೇಕಾ ಬಾಮ್ಮ, ಕಾಯ್ಕೊಂಡು ಕೂತಿದ್ದೀನಿ ಇಲ್ಲಿ ಟೀಗೋಸ್ಕರ. ಟೆಪೇಜ್ ಒಳ್ಳೆ ಎಳೆ ಮಕ್ಳು ನಡ್ಕೊಂಡು ಬಂದಂಗೆ ನಡ್ಕೊಬತ್ತೀಯ. ನಿನ್ಗೆ ಸೇರೋಯ್ತಮ್ಮ ಹೈಟು. ನೋಡಿ, ನಮ್ಮಮ್ಮನ ಹೈಟ್ಗೂ ಮತ್ತು ಚಪ್ರಾಗೂ ಕರೆಕ್ಟಾಗಿ ಸೇರೋಯ್ತು. ಆದರೆ ನಮ್ಗಂತೂ ಸೇರೋಗಿಲ್ಲ ಕಣ್ರಿ, ನಮ್ಗೆ ಹೈಟಾಗಿದ್ದೀವಿ, ಹಾಗಾಗಿ ಸಾಲೋದಿಲ್ಲ. ಮಾವು ಬೇಕು ಕೊಡಮ್ಮ. ನೀನು ಅನ್ಕೊ ಬಂದಿದ್ದ? ಬಿಸ್ಕೆಟ್ ತಿಂತಾವ್ರೆ ನಮ್ಮ. ನಿಂಗೆ ಕಾಫಿ ಟೀ ಎಲ್ಲ ಕುಡಿಯೋವಾಗ ಯಾವಾಗ ಬಿಸ್ಕೆಟ್ ತಿಂತಾರೆ? ಏನೋ ಬೆಳಗ್ಗೆ ಒಂದು ಟೈಮ್ ತಿಂದಿದ್ಯಲ್ಲ, ಇನ್ನೇನ ಯಾವಾಗ ತಿಂತಾರೆ ನಿನ್ಕ? ಬೈತಾರೋದು ಗೊತ್ತು ಅವನಿಗೆ, ನಮ್ಮ ಜಿಮ್ಮಿಗೆ ಅಲ್ಲೇನಾ? ಬೈಯೋದು ಗೊತ್ತು, ಹೊಗಳೋದು ಗೊತ್ತು. ಕಳ್ ನನ್ನ ಮಗನೇ. ಅವಳೇ ಇಲ್ಲದ್ಲ, ಕರೆಯವಳ ನಿನ್ ಲವರ್ರ ಎಲ್ಲಿ ಬತ್ತವಳೆ? ಏನ ಕಾಲೇನು ಮುಡ್ದಿಕ್ದ ನೀನು ನೆಂಡ್ರಕ್ಕ? ಅದಕ್ಕೆ ಕುಂಟಾವಳೆ. ಇವನು ಕುಂಟವನ ಆಗ್ಬಿಟ್ಟ ಅವನೇ, ಅದಕ್ಕೆ ಒಂದು ಕಾಲು ಎತ್ಕೊಂಡವನೇ. ಈ ನಾಯಿಗಳಿಂದ ಹೋಗೋದು, ಅವು ಕಸ್ಲಾಡ್ದಾಗ ಈ ಥರ ಆಗೋದು. ಬನ್ನಿ ಫ್ರೆಂಡ್ಸ್, ಬೆಳಗ್ಗೆ ಗರಂ ಚಾಯ್ ಕುಡಿಯೋಣ. ಈಗ ಸಮಯ ಬಂದು 10 ಗಂಟೆ ಆಗಿದೆ ಕಣ್ರಿ. ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲ ಕೈ ಕಾಲೆಲ್ಲ ತೊಳ್ಕೊಂಡು ಇವಾಗ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ. ಮರದ ಕೆಳಗಡೆ ಟರ್ಪಲ್ ಕೆಳಗಡೆ ಟರ್ಪಲ್ ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಂಡಿದ್ದೀವಿ. ಇವತ್ತು ನಮ್ಮ ಮನೆಯಲ್ಲಿ ಬಿಸಿ ಮುದ್ದೆ ಮಾಡಿ ಕಳಿಸಿದ್ದಾರೆ. ಸೂಪರಾಗಿರುತ್ತೆ. ಬಿಸಿ ಮುದ್ದೆ ಮತ್ತು ಸೊಪ್ಪು ಸಾರು. ಮುದ್ದೆನ ಈ ರೀತಿಯಾಗಿ ಮುರ್ಕೊಂಡು ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ಸಾರಾಗ ಮುಳುಗಿಸಿ ತಿಂದರೆ ಸೂಪರು. ತಿಂದಿದ್ದಾದ್ಮೇಲೆ ನೆಕ್ಸ್ಟ್ ಹೋಗ್ತಾ ಇರೋದು ನಾನು ಕ್ರಾಸ್ಗೆ. ಯಾಕಪ್ಪ ಅಂತ ಹೇಳಿದ್ರೆ ಡ್ರಿಪ್ ಬೇಸಾಯ ತರಬೇಕು ಕಣ್ರಿ, ಹಾಗಾಗಿ ಕ್ರಾಸ್ಗೆ ಹೋಗ್ತಾ ಇದ್ದೀನಿ. ಏನು ಕ್ರಾಸ್ ಬಂದಿದ್ದಾಯಿತು. ಬೇಸಾಯಗಳು ಬೇಕಾದರೆ ನಾನು ಕ್ರಾಸಲ್ಲಿ ತಗೊತೀನಿ, ಏನೋ ಔಷಧಿ ಬೇಕಾದರೆ ಮಾತ್ರ ಹೊಸಕೋಟೆಗೆ ಹೋಗೋದು. ಓಕೆ ಫ್ರೆಂಡ್ಸ್, ಬೇಸಾಯ ಏನೋ ತಗೊಂಬಂದಿದ್ದಾಯಿತು. ಇವತ್ತು ನಾನು ಯಾವುದಪ್ಪ ಬೇಸಾಯ ಬಿಡ್ತಾಯಿದ್ದೀನಿ ಅಂದರೆ 19 ಬಿಡ್ತಾಯಿದ್ದೀನಿ ಕಣ್ರಿ. ಇವತ್ತು ಏನಪ್ಪ ಕವರಾಗಿ ತಗೊಂಬಂದಿದ್ದಾನೆ ಅಂದ್ಕೊಂಡ್ರೆ, ಒಂದೊಂದು ಗೇಟ್ ವಾಲ್ಗೆ ಆಲ್ಮೋಸ್ಟ್ 5 kg ಬಿಡ್ತಾ ಇರ್ತೀನಿ. ಹಾಗಾಗಿ ಇಲ್ಲಿ ತಗೊಂಬಂದು ಕನ್ಫ್ಯೂಸ್ ಆಗ್ತೈತೆ, ಒಂದಕ್ಕೊಂದು ಜಾಸ್ತಿ ಆಗುತ್ತೆ, ಒಂದು ಕಮ್ಮಿ ಆಗುತ್ತೆ, ಈ ಥರ ಆಗ್ತೈತೆ. ಅದಕ್ಕೋಸ್ಕರ ಅಲ್ಲೇ ಡಿವೈಡ್ ಮಾಡ್ಕೊಂಡ್ಬಂದ್ಬಿಡ್ತೀನಿ 5 kg ಅಂತ. 4 ಗೇಟ್ ವಾಲ್ಗೆ ಆಲ್ಮೋಸ್ಟ್ 3 ಗೇಟ್ ವಾಲ್ಗೆ ಆಲ್ಮೋಸ್ಟ್ 5 kg 15 kg ತಗೊಂಬಂದಿದ್ದೀನಿ ಕಣ್ರಿ. ಇವಾಗ ಇದು ಕೂಡ ಅಷ್ಟೇ, ಇದು ಕೂಡ 8 ಕಟ್ತೈತೆ.
ಯಾಕಪ್ಪ ಕವರ್ ಎತ್ಕೊಂಡು ಹಿಂಗೆಲ್ಲ ಆಡಿಸ್ತಾ ಇದ್ದಾನೆ ಅನ್ಕೊಂಡ್ರಾ? ಏನಂದ್ರೆ 150 ರೂಪಾಯಿ ಕೊಟ್ಟು ತಂದಿರೋದು ಜೈ ಕಿಸಾನ್ದು ಕಂಪ್ನಿ. ವೇಸ್ಟ್ ಆಗಬಾರ್ದಲ್ಲ ಒಂದೊಂದು ಚೂರು ಕೂಡ. ಈ ಥರ ಒಂದು ಅರ್ಧ ನೀರು ಬಿಟ್ಕೊಂಡು ಕೈ ಹಾಕಿ ಕಲಿಸ್ಬೇಕು. ಯಾಕಂದರೆ ಎಂಟಿಗಳು ಕೈಯಾಗಿ ಕಲಿಸ್ದಿದ್ದು ಕರ್ಗೋದಿಲ್ಲ, ಕರ್ಗುತ್ತೆ ಲೇಟು. ನಮ್ಗೆ ಇವಾಗ ಫಾಸ್ಟ್ ಬೇಕು, ಹಾಗಾಗಿ ಕೈಯಾಗ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಕಣ್ರಿ. ಹಾಗೆ ಫ್ರೆಂಡ್ಸ್, ತುಂಬ ಜನಕ್ಕೆ ಗೊತ್ತಿಲ್ಲ. ಏನಂದರೆ ಬೇಸಾಯ ದೊಡ್ಡದಾಗಿ ತಗೊಂಬರ್ತೀವಿ, ಈ ಥರ ಡ್ರಿಪ್ ಬೇಸಾಯ ಒಂದು ಕಡ್ಡಿ ಎತ್ಕೊಂಡು ಅಲ್ಲಾಡಿಸ್ಕೊಡ್ತೀವಿ. ಆ ಥರ ಮಾಡಬಾರ್ದು, ಈ ಥರ ಕೈ ಹಾಕಬೇಕು. ಯಾಕೆ ಗೊತ್ತಾ? ಬೇಸಾಯ ಒರಿಜಿನಲ್ ಇದ್ದರೆ ನೀರು ಬಂದು ಐಸ್ ವಾಟ್ರ್ ಆದಂಗೆ ಆಗ್ಬಿಡ್ತೈತೆ, ಫುಲ್ಲು ಕೋಲ್ಡ್ ಆಗ್ಬಿಡ್ತೈತೆ. ಅದೇ ನಾನು ಡೂಪ್ಲಿಕೇಟ್ ಇದ್ದರೆ ಬೆಚ್ಚಗಿರ್ತೈತೆ. ಅದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಇದು ಡೂಪ್ಲಿಕೇಟಾ ಅಥವಾ ಒರಿಜಿನಲ್ಲ ಅಂತ. ಕೈ ಮೇಲೆ ಮೆತ್ಕೊಂಡಿರೋದು ಕೂಡ ಡ್ರಮ್ಗೋಬೇಕು. ಯಾಕಂದರೆ 150 ರೂಪಾಯಿ ಕೊಟ್ಟಿದ್ದೀನಿ, 150 ರೂಪಾಯಿ ಹಾಕಿದ್ದೀನಿ ಬಂಡವಾಳ. ಅದಕ್ಕೆ ಇಷ್ಟೊತ್ತಾಯ್ತು ಕಣ್ರಿ ಬೇಸಾಯ ಎಲ್ಲ ಬಿಡೋಸಕ್ಕನೆ. ಏನೋ ಗೊತ್ತಿಲ್ಲ, ಇವತ್ತು ಗಾಳಿ ಕಡಿಮೆ ಐತೆ. ನೆನ್ನೆನೋ ಜಾಸ್ತಿ ಆಯಿತು, ಇದೇ ಥರ ಜಾಸ್ತಿ ಇರ್ತೈತೆ ಅಂದ್ಬಿಟ್ಟು ದೊಡ್ಡದಾಗಿ ಮೆಸ್ಕಟ್ಟಿದೆ. ಇವಾಗ ನೋಡ್ರೆ ಗಾಳಿನೇ ಇಲ್ಲ, ಅಷ್ಟು ಲೈಟಾಗಿದೆ. ಈ ಕಡೆ ನಾನು ಬೇಸಾಯ ಬಿಡ್ತಾಯಿದ್ರೆ ಈ ಕಡೆ ನಮ್ಮಮ್ಮ ಪರಂಗಿಜ್ಜಿ ಹಣ್ಣು ಜೀವ ಬಿಟ್ಟು ಬಾ ಪಪಾಯ ತಿನ್ನಿ ಅಂತ ಕರೀತಾ ಇದ್ದಾರೆ. ಏನಂದರೆ ತಗೊಂಬಂದಿದ್ದಂತ ಏನೂ ಇಲ್ಲ. ನಮ್ಮ ತೋಟದಲ್ಲೇ ನಾವು ಬೆಳೆದಿದ್ದು ಇದು. ಏನಂತ ಹೇಳಿದ್ರೆ ಗೊಬ್ಬರದಲ್ಲೇ ಏನೋ ಬಂದಿರೋದು ಒಂದು ಬೀಜ. ಅದರಲ್ಲೇ ಗಿಡ ಮೊಳೆತು ಅದು ದೊಡ್ಡದಾಗಿ ಸುಮಾರು ಫಸಲು ಬರೋಸಕ್ಕನೆ ಆಲ್ಮೋಸ್ಟ್ ಆಗೋಯ್ತು. 6 ತಿಂಗಳಾಗೋಯ್ತು ಫಸಲು ಬರೋಸಕ್ಕನೆ. ಇನ್ನೂ ಬೇಕಾದಷ್ಟಿದೆ, ಆದರೆ ಕೇಳೋರಿಲ್ಲ, ತಿನ್ನೋರಿಲ್ಲ. ಇವತ್ತು ಒಂದೇ ಒಂದು ಚೆನ್ನಾಗಿ ಮಾಗಿರೋದನ್ನು ಕಿತ್ಕೊಂಡ್ಬಂದು ನಮ್ಮಮ್ಮ ಜೀವ ಕೊಟ್ಟವ್ರೆ, ತಿನ್ನಬೇಕು. ಇದು ತಿನ್ಬೇಕಂದ್ರೆ ನೋಡಿ, ಈ ಥರ ಕೆಲವೊಬ್ಬರನ್ನ ಅಂಗಡಿಗಳಲ್ಲಿ ನೋಡ್ತೀವಿ, ಚಿಕ್ಕದಾಗಿ ಒಂದೊಂದೇ ಕಟ್ ಮಾಡ್ತಾರೆ. ಆ ಥರ ಕಟ್ ಮಾಡಬಾರ್ದು. ಈ ಥರ ಬಟ್ಲು ಥರ ಇರಬೇಕು. ಈ ಥರ ಬಟ್ಲು ಥರ ಇದರ ತುಂಬ ಜೇನುತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿರ್ತೈತೆ. ಆದರೆ ಏನು ಮಾಡೋದು, ಜೇನುತುಪ್ಪ ಇಲ್ಲ ಕಣ್ರಿ. ಸೂಪರಾಗೈತೆ ಟೇಸ್ಟ್ ಮಾತ್ರ. ಸಕ್ಕರೆ ಇದ್ದಂಗೆ ಆಯ್ತಾ, ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಇದು ಹಣ್ಣು ವಿಶೇಷ ಏನಪ್ಪ ಅಂದರೆ ಒಂದೇ ಬೀಜ, ಒಂದು ಹಣ್ಣಲ್ಲಿ ಒಂದೇ ಬೀಜ ಇರ್ತೈತೆ. ಯಾಕೆ ಗೊತ್ತಾ? ಬಿತ್ತನೆ ಜಾಸ್ತಿ ಮಾಡ್ಕೊಂಬಿಡ್ತೀವಿ ಅಂದ್ಬಿಟ್ಟು ಒಂದು ಕಾಯಲ್ಲಿ ಒಂದೇ ಒಂದು ಬೀಜ ಬಿಡ್ತೈತೆ ಕಣ್ರಿ. ಅಲ್ಲೇನಮ್ಮ? ಉಣ್ಣು ಬಿಡಬೇಡ. ಈ ಥರ ಕೆಲಸ ಮಾಡಿ ಕುತ್ಕೊಂಡಾಗ ತಿನ್ನೋಕ್ಕಾಗ್ತದೆ ನೋಡಿ, ಬಲೆ ಚೆನ್ನಾಗದೆ. ಆರಾಮಾಗಿ ಒಬ್ಬರೇ ಒಂದು ಕಾಯಿ ತಿನ್ಬೋದು. ಇವಾಗ ಇನ್ನೂ ಬಿಟ್ಟಿರೋದು ನೋಡಿ, ಇಷ್ಟು ದಪ್ಪ ಆಯ್ತು, 4 ಪಟ್ಟೆ ಬಿಟ್ಟೈತೆ. ಸೂಪರ್ ಆಗದೆ ಟೇಸ್ಟ್ ಮಾತ್ರ ನಂಬರ್ 1. ಕಲ್ಲರು ಅಷ್ಟೇ, ಸ್ವೀಟು ಅಷ್ಟೇ, ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಓಕೆ ಫ್ರೆಂಡ್ಸ್, ನಮ್ಮ ಪಪ್ಪಾಯ ತಿನ್ಬಿಟ್ಟು ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಇನ್ನೇನು ಮಧ್ಯಾಹ್ನ 1 ಕಾಲ ಆಯಿತು. ನಮ್ಮ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಊಟ ಟೀ ಕಾಫಿ ಕುಡ್ಕೊಂಡು ಮತ್ತೆ ತೋಟಕ್ಕೆ ಜಾಯ್ನ್ ಆಗಬೇಕು. ಮತ್ತೆ ಕೆಲಸ ಶುರು ಆಗುತ್ತೆ ನಮ್ಮದು. ಅಲ್ಲೇನಮ್ಮ? ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ನೀನು ಎಲ್ಲಾಡಿಕೆ ಆಗ್ತಾ ಇದೆಯಾ ಸಂಸಾರ? ಸಂಜೆ ಮತ್ತೆ ತೋಟ ಕಡೆ ಬಂದು ಮತ್ತೆ ಕಾಯಿ ಬಿಡಿಸಿದ್ರಿ ಕಣ್ರಿ. ಇವತ್ತು ಯಾವುದು ಮಾರ್ಕೆಟ್ ಕಡೆ ಹೋಗಿಲ್ಲ, ಎಲ್ಲ ಹಾಲ್ಟ್ ಆಗಿದ್ದಾವೆ. ಯಾಕಂದ್ರೆ ಹೇಳಿದ್ರೆ ಶನಿವಾರ ವಾರಕ್ಕೊಂದ್ಸರಿ ಗಾಡಿಗಳವರು ರಜಾ ತಗೋಗ್ಬಿಡ್ತಾರೆ ಶನಿವಾರ ಹೊತ್ತು. ಹಾಗಾಗಿ ಇವತ್ತು ಕಾಯಿಗಳೆಲ್ಲ ತೋಟದಲ್ಲೇ ಉಳ್ಕೊಂಡು ಹಾಲ್ಟ್ ಆಗಿದ್ದಾವೆ. ಇನ್ನು ನಾಳೆ ಬೆಳಗ್ಗೆ ಇವುಗಳನ್ನ ರೆಡಿ ಮಾಡಿ ಮೇಕಪ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು ಕಣ್ರಿ. ಈಗ ಸಮಯ ಬಂದು ಸಂಜೆ 6:30 ಆಗಿದೆ ಕಣ್ರಿ. ಬೈಲಲ್ಲಿ ನೋಡೋಕ್ಕೆ ಇಷ್ಟು ಬೆಳಕಿದೆ, ಆದರೆ ತೋಟದಲ್ಲಿ ನೋಡ್ರೆ ಕತ್ಲು. ಯಾಕಂತ ಹೇಳಿದ್ರೆ ತೊಂಡೆ ಗಿಡದ ನೆರಳು. ಯಾಕೋ ಇವತ್ತು ಮಳೆ ಬರೋ ಒಂದು ವಾತಾವರಣ ಎಲ್ಲೂ ಕೂಡ ಇಲ್ಲ. ಸುಮ್ಮನೆ ಮೋಡ ಮುಚ್ಕೊಂಡು ಸುಮ್ಮನೆ ನಾರು ಮೋಡಗಳಿದ್ದಾವೆ, ಮತ್ತು ಗಾಳಿ ಕೂಡ ತಂಪಾಗಿ ಬೀಸ್ತಾ ಐತೆ.
ಓಕೆ ಫ್ರೆಂಡ್ಸ್, ನೋಡೋದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೊಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದೇ ಲೈಕ್ ಮಾಡಿ. ಇದೇ ರೀತಿಯಾಗಿ ಈ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕತೆ ಬಂದಿಷ್ಟು, ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.